ರಾಜಕೀಯದಲ್ಲಿ ಧರ್ಮದ ಬಳಕೆ ಮತ್ತು ಧರ್ಮದಲ್ಲಿ ರಾಜಕೀಯದ ಮಿಶ್ರಣ ಎರಡೂ ಕೂಡ ಬಹಳಷ್ಟು ಸೂಕ್ಷ್ಮ ವಿಚಾರಗಳೇ. ಸ್ವಲ್ಪ ಸಮತೋಲನ ತಪ್ಪಿದ್ರೂ ಕೂಡ ಸಮಾಜದ ಮೇಲೆ ನೇರ ಪರಿಣಾಮ ಬೀರೋದ್ರಲ್ಲಿ ಅನುಮಾನವಿಲ್ಲ. ಆದರೆ ನಮ್ಮಲ್ಲಿ ಧರ್ಮ ಅನ್ನೋದು ಚುನಾವಣಾ ವಸ್ತುವಾಗಿ ದಶಕಗಳೇ ಕಳೆದು ಹೋಗಿದೆ. ಇತ್ತೀಚೆಗಂತೂ ಧರ್ಮದ ವಿರುದ್ಧ ಮತ್ತು ಪರ ಹೇಳಿಕೆ ರಾಜಕೀಯದಲ್ಲಿ ಕಾಮನ್ ಅನ್ನೋ ಹಾಗೆ ಆಗಿ ಹೋಗಿದೆ. ಅದರಲ್ಲೂ ಸನಾತನ ಧರ್ಮದ ವಿರುದ್ಧದ ಹೇಳಿಕೆಗಳು ವಿವಾದದ ಅಲೆಗಳನ್ನೇ ಎಬ್ಬಿಸಿದೆ. ಉದಯನಿಧಿಗೆ ಸನಾತನ ಧರ್ಮ ಡೆಂಗ್ಯೂ ಮಲೇರಿಯಾ, டெங்கு காய்ச்சல், மலேரியா, கொரோனா இதையெல்லாம் நம்ம எதிர்க்க கூடாது, ஒழித்து கட்ட வேண்டும். அப்படிதான் இந்த சனாதனம். ಡಿಎಂಕೆ ಸಂಸದ ಎ ರಾಜಾಗೆ ಸನಾತನ ಧರ್ಮ ಅಂದ್ರೆ ಏಡ್ಸ್, ಕುಷ್ಠರೋಗ. எங்களை பொறுத்தவரை ஹெச்ஐவி தொழுநோயை போல ஹெச்ஐவி போல சமூக அவலம் நிறைந்த ஒரு நோயாகத்தான் நம்ம பார்க்கிறோம். ಸನಾತನ ಧರ್ಮ ವೈರಸ್ ಇದ್ದಂಗೆ ಅಂದಿದ್ದ ಉದಯನಿಧಿ ಅವರ ಡಿಎಂಕೆ ಪಕ್ಷದ ಸಂಸದ ಎ ರಾಜಾ 2G ಸ್ಪೆಕ್ಟ್ರಮ್ ಹಗರಣದಲ್ಲಿ ದೇಶದ ಮಾನ ಹರಾಜಾಕಿದ್ದ ಮಹಾನುಭಾವ ಇವರು ಈಗ ಸನಾತನ ಧರ್ಮವನ್ನ ಏಡ್ಸ್, ಕುಷ್ಠರೋಗಕ್ಕೆ ಹೋಲಿಸಿದ್ದಾರೆ. உதயநிதி ஸ்டாலின் அவர்கள் மென்மையாகத்தான் சொன்னார், மலேரியா போல டெங்கு போல ஒழிக்க வேண்டும் என்று. மலேரியாவுக்கும் டெங்குக்கும் சோசியல் ஸ்டிக்மா இல்ல, அது ஒரு அருவருப்பா சமூகம் பார்க்காது. அருவருவாக பார்க்கிற ஒரு சனாதனத்தை சொல்லணும்னா முறைப்படி ஒரு காலத்துல தொழுநோய் இருந்தது, இப்ப ஹெச்ஐவி இருந்தது. எங்களை பொறுத்தவரை ஹெச்ஐவி தொழுநோயை போல ஹெச்ஐவி போல சமூக அவலம் நிறைந்த ஒரு நோயாகத்தான் நம்ம பார்க்கிறோம். ಉದಯನಿಧಿ ಸ್ಟಾಲಿನ್ ಬಗ್ಗೆ ಸಮರ್ಥನೆ ಮಾಡಿಕೊಳ್ಳಲು ಹಿಂದೂ ಧರ್ಮವನ್ನ ಕುಷ್ಠರೋಗಕ್ಕೆ ಹೋಲಿಸಿದ್ರು. ಬರೀ ಹೋಲಿಸಿದ್ದಷ್ಟೇ ಅಲ್ಲ, ಪ್ರಧಾನಿ ನರೇಂದ್ರ ಮೋದಿ, ಅಮಿತ್ ಶಾಗೂ ಚಾಲೆಂಜ್ ಬೇರೆ ಹಾಕಿದ್ದಾರೆ. ಹಿಂದೂ ಧರ್ಮ ಕುಷ್ಠರೋಗ, ಏಡ್ಸ್ಗಿಂತ ಅಸಹ್ಯಕರ. ಮೋದಿ ಅವರು ಹಿಂದೂ ಧರ್ಮಕ್ಕೆ ಒತ್ತು ನೀಡುತ್ತಾರೆ. ಸನಾತನ ಧರ್ಮ ಅನ್ನೋದೇ ಸುಳ್ಳು ಅಂತ ವಾದಿಸ್ತೀನಿ. ಸನಾತನ ಧರ್ಮದ ಬಗ್ಗೆ ನಾನು ಚರ್ಚೆಗೆ ರೆಡಿ ಇದ್ದೀನಿ. ಅಂಬೇಡ್ಕರ್, ಪೆರಿಯಾರ್ ಪುಸ್ತಕದ ಜೊತೆ ಬರ್ತೀನಿ. ಪ್ರಧಾನಿ ಮೋದಿ, ಅಮಿತ್ ಶಾ ಚರ್ಚೆಗೆ ಅನುಮತಿ ಕೊಡ್ಲಿ. ಕೇಂದ್ರ ಸಚಿವರೆಲ್ಲ ಬಂದರೂ ನಾನು ಉತ್ತರಿಸಲು ರೆಡಿ. ಹೀಗೆ ಎ ರಾಜಾ ಚಾಲೆಂಜ್ ಹಾಕಿದ್ದಾರೆ. ಡಿಎಂಕೆ ನಾಯಕರ ವಿವಾದಕ್ಕೆಲ್ಲ ಮುಕ್ತಿ ಹಾಡೋದು ಬಿಟ್ಟು ಉರಿಯೋ ಬೆಂಕಿಗೆ ತಮಿಳುನಾಡು ಸಿಎಂ ಸ್ಟಾಲಿನ್ ಪೆಟ್ರೋಲ್ ಹಾಕಿದ್ದಾರೆ. ಸತ್ಯವನ್ನ ಒಪ್ಪದ ಬಿಜೆಪಿಯವರು ಸುಳ್ಳು ಸುದ್ದಿ ಹಬ್ಬಿಸುತ್ತಿದ್ದಾರೆ. ನರಮೇಧ, ಜನಾಂಗೀಯ ಹತ್ಯೆ ಅಂತೆಲ್ಲ ಬಿಜೆಪಿ ಹೇಳುತ್ತಿದೆ. ಉದಯನಿಧಿಗೆ ಎಲ್ಲಾ ಜಾತಿಗಳ ಬಗ್ಗೆ ಗೌರವವಿದೆ. ಅಮಾನವೀಯತೆ, ತಾರತಮ್ಯ, ದಬ್ಬಾಳಿಕೆ ವಿರೋಧಿಸಿದ್ದಾರೆ. ಸುಳ್ಳು ಸುದ್ದಿಗೆ ಪ್ರಧಾನಮಂತ್ರಿಗಳು ಪ್ರತಿಕ್ರಿಯಿಸಿದ್ದು ಸರಿಯಲ್ಲ. ಇದು ಸಿಎಂ ಸ್ಟಾಲಿನ್ ಪುತ್ರನನ್ನ ಸಮರ್ಥಿಸಿಕೊಂಡ ರೀತಿ. ಉದಯನಿಧಿ ಸ್ಟಾಲಿನ್ ಮತ್ತು ಡಿಎಂಕೆ ಸಂಸದ ಎ ರಾಜಾ ವಿರುದ್ಧ ಬಿಜೆಪಿ ಮತ್ತೆ ಬೀದಿಗಿಳಿದಿದ್ದು ದೇಶದ ಹಲವು ರಾಜ್ಯಗಳಲ್ಲಿ ದೂರು ದಾಖಲಿಸುತ್ತಿವೆ. ತಮಿಳುನಾಡಲ್ಲೂ ದೂರು ದಾಖಲಾಗಿದೆ. ಅಷ್ಟಕ್ಕೂ ಡಿಎಂಕೆ ನಾಯಕರು ಹೀಗೆ ಒಬ್ಬರಾದ ಮೇಲೆ ಒಬ್ರು ಸನಾತನ ಧರ್ಮದ ಬೆನ್ನು ಬಿದ್ದು ಹೇಳಿಕೆ ಮೇಲೆ ಹೇಳಿಕೆ ಕೊಡ್ತಿರೋದು ಯಾಕೆ ಅನ್ನೋದಕ್ಕೂ ಕೂಡ ಅನೇಕ ಕಾರಣಗಳಿವೆ. ಇತಿಹಾಸದ ಪುಟಗಳನ್ನ ತೆರೆದು ನೋಡಿದ್ರೆ ಡಿಎಂಕೆ ಪಕ್ಷದ ಮೂಲ ಸಿದ್ಧಾಂತ ಸನಾತನ ಸಂಸ್ಕೃತಿಯ ವಿರುದ್ಧವಾದದ್ದು ಅನ್ನೋದಕ್ಕೆ ಅನೇಕ ಪುರಾವೆಗಳೇ ಸಿಗ್ತಾ ಹೋಗುತ್ತೆ. ಮೂಲತಃ ಪೆರಿಯಾರ್ ಅವರ ತತ್ವ ಸಿದ್ಧಾಂತದ ಆಧಾರದ ಮೇಲೆ ನಡ್ಕೊಂಡು ಬರ್ತಾ ಇರುವ ಡಿಎಂಕೆ, ಅದರ ಸದಸ್ಯರು ಸನಾತನ ಧರ್ಮವನ್ನ ಅದರ ವಿರುದ್ಧವಾದ ಹೇಳಿಕೆಗಳನ್ನ ಅನಾದಿ ಕಾಲದಿಂದಲೂ ಕೂಡ ಕೊಡ್ತಾ ಇರೋದಕ್ಕೆ ಅನೇಕ ಪುರಾವೆಗಳಿದೆ. ಗಮನಿಸ್ತಾ ಹೋಗೋಣ ಆ ಪುರಾವೆಗಳನ್ನ. ಮೊದಲನೇದಾಗಿ, ಸ್ವಾತಂತ್ರ್ಯ ಪೂರ್ವದಿಂದಲೂ ಕೂಡ ಜಾತಿ ಧರ್ಮ ಆ ವ್ಯವಸ್ಥೆಯ ವಿರೋಧವಾಗಿ ಹುಟ್ಕೊಂಡಿದ್ದು ಪೆರಿಯಾರ್ ಮೂವ್ಮೆಂಟ್. ಹಾಗೆ ಅದರ ತತ್ವ ಸಿದ್ಧಾಂತದ ಆಧಾರದ ಮೇಲೆ ನಿರ್ಮಾಣವಾಗಿರುವ ಡಿಎಂಕೆ ಪಕ್ಷ ಬ್ರಾಹ್ಮಣರು ಬ್ರಿಟಿಷರ ಜೊತೆಗಿದ್ದವರು ಅನ್ನೋ ಕಾರಣಕ್ಕೂ ಕೂಡ ಪ್ರಬಲವಾಗಿ ಬ್ರಾಹ್ಮಣ ಸಮುದಾಯ ಅದು ಅನುಸರಿಸುವ ಹಿಂದೂ ಧರ್ಮ ಅಥವಾ ಸನಾತನ ಧರ್ಮವನ್ನ ಕೂಡ ವಿರೋಧಿಸ್ತಾ ಬರಲಾಗಿದೆ. ಬ್ರಿಟಿಷ್ ಸಂತಾನ ಅಂತ ಕಾಂಗ್ರೆಸ್ ಬಗ್ಗೆ ಕೂಡ ವಿರೋಧವನ್ನ ವ್ಯಕ್ತಪಡಿಸ್ತಾ ಬಂದಿದ್ದಾರೆ ಪೆರಿಯಾರ್ ಸಂಸ್ಕೃತಿಯನ್ನ ಅನುಸರಿಸುವವರು, ಅವರ ಸಿದ್ಧಾಂತಗಳನ್ನ ಅನುಸರಿಸುವ ಡಿಎಂಕೆ ನಾಯಕರು. ಇದಿಷ್ಟೇ ಅಲ್ಲದೆ ದೇವರು, ಜಾತಿ ಹಾಗೆ ಎಲ್ಲವನ್ನ ಕೂಡ ವಿರೋಧಿಸ್ತಾ ಬಂದ ಪೆರಿಯಾರ್ ಅವರ ಸಿದ್ಧಾಂತಗಳನ್ನೇ ಪಕ್ಷದ ಜೀವಾಳವಾಗಿ ಇರಿಸಿಕೊಂಡಿದೆ ಡಿಎಂಕೆ ಪಕ್ಷ. ಇದರ ಜೊತೆಗೆ ದೇವರು ಅನ್ನೋದೇ ಅನಾಗರಿಕತೆ ಹಾಗೆ ಪೂಜೆ ನೀಚತನ ಅನ್ನೋ ಹೇಳಿಕೆಯನ್ನ ಬಹಿರಂಗವಾಗಿ ನೀಡಿದವರು ಪೆರಿಯಾರ್ ಅವರು. ಅದೇ ಒಂದು ಸಿದ್ಧಾಂತವನ್ನೇ ಮೂಲಾಧಾರ ಮಾಡಿಕೊಂಡಿದೆ ಡಿಎಂಕೆ ಪಕ್ಷ. 1925ರಲ್ಲಿ ಪೆರಿಯಾರ್ರಿಂದ ಜಾತಿ ಧರ್ಮದ ವಿರುದ್ಧ ಚಳವಳಿ, ಸ್ವತಂತ್ರ ಪೂರ್ವವೇ ಇದನ್ನ ಗಮನಿಸಿ 1925ರಲ್ಲೇ ಜಾತಿ ಧರ್ಮದ ವ್ಯವಸ್ಥೆಯ ವಿರುದ್ಧವಾಗಿ ಚಳವಳಿಯನ್ನೇ ಮಾಡಿದವರು ಪೆರಿಯಾರ್ ಅವರು. ಅವರ ನೇತೃತ್ವದಲ್ಲಿ ಆದ ಚಳವಳಿ ಕೇವಲ ಇಷ್ಟಕ್ಕೆ ನಿಲ್ಲಿಲ್ಲ. ಬ್ರಾಹ್ಮಣ, ಕಾಂಗ್ರೆಸ್, ಆರ್ಯ ಹಾಗೆ ವಿಶ್ವಕರ್ಮದ ಬಗ್ಗೆ ಕೂಡ
ಕಟು ಶಬ್ದಗಳಿಂದ ವಿರೋಧವನ್ನ ವ್ಯಕ್ತಪಡಿಸ್ತಾ ಬಂದಿತ್ತು. ಆ ಚಳುವಳಿಯ ಭಾಗ ಕೂಡ ಅದೇ ಆಗಿತ್ತು. ಇನ್ನು 1949 ಸ್ವತಂತ್ರ ನಂತರದಲ್ಲಿ ರಾಜಕೀಯ ಉದ್ದೇಶದಿಂದಾಗಿ ಪೆರಿಯಾರ್ ಹಾಗೆ ಅಣ್ಣಾದೊರೆಯರವರು ಇಬ್ಬಾಗ ಆಗಿದ್ದು, ಅದರಲ್ಲೂ ಕೂಡ ಈ ತತ್ವ ಸಿದ್ಧಾಂತಗಳ ವಿಚಾರದಲ್ಲೇನೆ ಕೂಡ ಇಬ್ಬರ ನಡುವೆ ವೈಮನಸ್ಸು ಮೂಡ್ತು ಅನ್ನೋದಕ್ಕೂ ಕೂಡ ಇತಿಹಾಸದ ಪುಟಗಳಲ್ಲಿ ಸಾಕ್ಷಿಗಳಿದೆ. 1969ರಲ್ಲಿ ಅಣ್ಣಾದೊರೈ ಮರಣವಾಗುತ್ತೆ. ಅದಾದ ನಂತರದಲ್ಲಿ ಕರುಣಾನಿಧಿ ಅವರಿಗೆ ಡಿಎಂಕೆ ಪಕ್ಷದ ಹೊಣೆ ವರ್ಗಾವಣೆಯಾಗುತ್ತೆ. ಆದ್ರೆ ಮೂಲ ಸಿದ್ಧಾಂತಗಳಲ್ಲಿ ಹೆಚ್ಚಿನ ಬದಲಾವಣೆಯನ್ನಾಗಲಿಲ್ಲ. ಈ ಎಲೆಕ್ಟೋರಲ್ ಪಾಲಿಟಿಕ್ಸ್ಗೋಸ್ಕರ ಒಂದಷ್ಟು ಬದಲಾವಣೆಗಳು ರಾಜಕೀಯ ನಾಯಕರಲ್ಲಿ ಕಾಣೋಕ್ ಸಿಕ್ತಷ್ಟೇ. ಇನ್ನು 1972ರಲ್ಲಿ ಎಂಜಿಆರ್ ಕರುಣಾನಿಧಿ ಮಧ್ಯೆ ಕೂಡ ಈ ಜಾತಿ ಧರ್ಮದ ವಿಚಾರಕ್ಕೇನೆ ಬಿರುಕು ಉಂಟಾಯಿತು ಅನ್ನೋದಕ್ಕೆ ತಮಿಳುನಾಡಿನ ರಾಜಕೀಯದ ಇತಿಹಾಸದ ಪುಟಗಳು ಸಾಕ್ಷಿ ಹೇಳ್ತಾ ಇದೆ. ಅದೇ ಒಂದು ಬಿರುಕಿನಿಂದಾಗಿಯೇ ಎಐಎಡಿಎಂಕೆಯನ್ನ ಕಟ್ಟಿದ್ರು. ಎಂಜಿಆರ್ ಜಾತಿ ಧರ್ಮವನ್ನ ಬದಿಗಿಟ್ಟು ಅಭಿವೃದ್ಧಿ ಕಡೆಗೆ ದೃಷ್ಟಿಯನ್ನ ಇಟ್ಟರು. ಅದನ್ನೇ ಪಣವಾಗಿ ತೊಟ್ಟು ಅಭಿವೃದ್ಧಿ ಪೂರಕ ರಾಜಕಾರಣವನ್ನ ಮುಂದುವರಿಸಿಕೊಂಡು ಬಂದ್ರು. ಇನ್ನು ಬದಲಾದ ರಾಜಕೀಯದಲ್ಲಿ ಡಿಎಂಕೆ ಹಾಗೆ ಕಾಂಗ್ರೆಸ್ ಜೊತೆಯಾಗಿ ದೋಸ್ತಿಯನ್ನ ಮುಂದುವರಿಸಿಕೊಳ್ತಾ ಬಂತು. ಈಗ INDIA ಮೈತ್ರಿಕೂಟದ ಸದಸ್ಯರು ಕೂಡ ಆಗಿದ್ದಾರೆ ಕಾಂಗ್ರೆಸ್ ಪಕ್ಷ ಹಾಗೆ ಡಿಎಂಕೆ ಪಕ್ಷದವರು ಕೂಡ. ಇನ್ನು ತಮಿಳುನಾಡಿನಲ್ಲಿ 7 ಪಾಯಿಂಟ್ ಅಂದ್ರೆ ಇಷ್ಟರ ಮಟ್ಟಿಗೆ ಸನಾತನ ಧರ್ಮದ ವಿರುದ್ಧವಾಗಿ ಸಿಟ್ಟನ್ನ ವ್ಯಕ್ತಪಡಿಸ್ತಾ ಇರೋದು, ಬಹಿರಂಗ ಹೇಳಿಕೆಗಳನ್ನ ವ್ಯಕ್ತಪಡಿಸ್ತಾ ಇರೋದಕ್ಕೂ ಕೂಡ ಈ ಎಲೆಕ್ಟೋರಲ್ ಪಾಲಿಟಿಕ್ಸ್ ಅಂದ್ರೆ ಮತದಾನ ಕೇಂದ್ರಿತ ರಾಜಕೀಯ ಕೂಡ ಉದ್ದೇಶವಾಗಿದೆ. ಅದಕ್ಕೆ ಈ ಅಂಶಗಳು ಪೂರಕ. ತಮಿಳುನಾಡಿನಲ್ಲಿ 7.5 ಕೋಟಿ ಜನಸಂಖ್ಯೆ ಇದೆ. 39 ಲೋಕಸಭಾ ಕ್ಷೇತ್ರಗಳು ತಮಿಳುನಾಡು ರಾಜ್ಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥದ್ದು. ಇನ್ನು ಜಾತಿ ಸಮೀಕರಣದ ವಿಚಾರಗಳನ್ನ ನಾವು ಮತ್ತಷ್ಟು ಸೂಕ್ಷ್ಮವಾಗಿ ಗಮನಿಸಿದಾಗ ಗೊತ್ತಾಗುತ್ತೆ ಯಾಕೆ ಈ ಆಂಟಿ ಸನಾತನ ಧರ್ಮದ ಹೇಳಿಕೆಗಳು ಅಂತ ಹೇಳಿ. ಒಟ್ಟು ಜನಸಂಖ್ಯೆಯಲ್ಲಿ 68% ಜನ ಗಮನಿಸಿ, 68% ಜನ OBC ಸಮುದಾಯಕ್ಕೆ ಸಂಬಂಧಪಟ್ಟವರು ತಮಿಳುನಾಡಿನಲ್ಲಿ, 21% ಜನ SC ST ಸಮುದಾಯಕ್ಕೆ ಸಂಬಂಧಪಟ್ಟವರು. ದೊಡ್ಡ ಪ್ರಮಾಣದಲ್ಲಿ ಮತದಾರರ ಸಂಖ್ಯೆ ಈ ಒಂದು ಸಮುದಾಯದಿಂದಲೇ ಆಗಿರೋದ್ರಿಂದಾಗಿ ಬಹುತೇಕ ದಲಿತರು, SC ST ಅವರು ಹಾಗೆ ಬೇರೆ ಬೇರೆ ಧರ್ಮಕ್ಕೆ ಮತಾಂತರ ಕೂಡ ಆಗಿರೋದು. ಕ್ರಿಸ್ಟಿಯಾನಿಟಿ ಸೇರಿದಂತೆ ಬೇರೆ ಬೇರೆ ಧರ್ಮಕ್ಕೆ ಮತಾಂತರ ಆಗಿದ್ದಾರೆ. ಹೀಗಾಗಿ ಮೂಲ ಸನಾತನ ಧರ್ಮ ಅಥವಾ ಹಿಂದೂ ಧರ್ಮದ ತತ್ವ ಸಿದ್ಧಾಂತಗಳನ್ನ ಅವರು ಅನುಸರಿಸ್ತಾ ಇಲ್ಲ. ಇದೇ ಜನರ ಓಲೈಕೆಯನ್ನ ಮಾಡಿ ಮತ ಗಿಟ್ಟಿಸಲು ಸನಾತನ ಧರ್ಮವನ್ನ ಅಸ್ತ್ರವಾಗಿ ಬಳಸಿಕೊಳ್ತಿದ್ದಾರೆ. ಸನಾತನ ಧರ್ಮದಲ್ಲಿದ್ದು ಶೋಷಣೆಗೆ ಒಳಗಾದವರು ಆ ಶೋಷಣೆಯಿಂದ ಹೊರಗೆ ಬರಬೇಕು ಅಂತಲೇನೆ ತಮ್ಮ ಜಾತಿ ಧರ್ಮವನ್ನ ಕನ್ವರ್ಟ್ ಮಾಡ್ಕೊಂಡವರು ಪ್ರಬಲ ವೋಟ್ ಬ್ಯಾಂಕ್ ಆಗಿರೋ ಕಾರಣಕ್ಕೋಸ್ಕರ ಎಲ್ಲಿ ಶೋಷಣೆ ಆಯ್ತು ಅನ್ನೋ ಮನಸ್ಸಿನಲ್ಲಿ ಪರಿಸ್ಥಿತಿಗಳಿದೆಯೋ ಅದನ್ನೇ ಎನ್ಕ್ಯಾಶ್ ಮಾಡ್ಕೊಳ್ಳೋ ಪ್ರಯತ್ನ ಅನ್ನೋ ವಿಶ್ಲೇಷಣೆ ಕೂಡ ಇದ್ದೇ ಇದೆ. 2024ಕ್ಕೆ 39 ಲೋಕಸಭಾ ಕ್ಷೇತ್ರಗಳನ್ನ ಕೂಡ ಗೆಲ್ಲಲೇಬೇಕು ಅನ್ನೋದು ಡಿಎಂಕೆಯ ಗುರಿಯಾಗಿದೆ. ಆ ಗುರಿಯನ್ನ ಸಾಧಿಸಲಿಕ್ಕೆ ಬೇಕಾದ ವೇದಿಕೆಯನ್ನ ಈ ಹೇಳಿಕೆಗಳ ಮೂಲಕ ನಿರ್ಮಾಣ ಮಾಡ್ಕೊಳ್ತಿದ್ಯಾ ಡಿಎಂಕೆ ಅನ್ನೋ ಅನುಮಾನ ಕೂಡ ಪ್ರಬಲವಾಗಿದೆ. ಹಾಗಾಗಿ ಧರ್ಮ ವಿರೋಧಿ ಹೇಳಿಕೆಗಳು ಅಂತಾರೆ ಇತಿಹಾಸದ ತಜ್ಞರು. ಎಲ್ಲಾ ಅಂಶಗಳು ನಾವು ಹೇಳ್ತಿರೋದಲ್ಲ, ಬದಲಾಗಿ ತಮಿಳುನಾಡಿನ ರಾಜಕೀಯ ಇತಿಹಾಸ, ಅದರಲ್ಲೂ ಡಿಎಂಕೆ ಪಕ್ಷದ ಇತಿಹಾಸ, ಅದರ ತತ್ವ ಸಿದ್ಧಾಂತಗಳನ್ನ ನಾವು ಗಮನಿಸ್ತಾ ಹೋದಾಗ ತಮಿಳುನಾಡಿನ ರಾಜಕೀಯದ ಇತಿಹಾಸದ ಪುಟಗಳೇ ಸಾಕ್ಷಿಯಾಗಿ ನುಡಿತಾ ಇರುವ ಮಾತುಗಳು, ಅಂಶಗಳು ಇವು. ಇನ್ನು ತಮಿಳುನಾಡಿನ ರಾಜಕಾರಣಿಗಳದ್ದು ಒಂದು ಕಥೆಯಾದ್ರೆ, ನಮ್ಮಲ್ಲಿಯೂ ಅಂದ್ರೆ ನಮ್ಮ ರಾಜ್ಯದಲ್ಲಿಯೂ ಹಿಂದೂ ಧರ್ಮದ ಹುಟ್ಟನ್ನ ಪ್ರಶ್ನೆ ಮಾಡಿದ ಗೃಹ ಸಚಿವರ ಪರ ವಿರುದ್ಧ ಮಾತುಗಳು ಇವತ್ತು ಕೂಡ ಮುಂದುವರೆದಿದೆ. ಕೇವಲ ರಾಜಕಾರಣಿಗಳು ಮಾತ್ರವಲ್ಲ, ಕೆಲ ಮಠಾಧೀಶರು ಕೂಡ ಇವತ್ತು ತಮ್ಮ ಆಕ್ಷೇಪ, ಆಕ್ರೋಶವನ್ನ ಹೊರಹಾಕಿದ್ದು ಪ್ರಕರಣ ಮತ್ತಷ್ಟು ಗಂಭೀರ ಸ್ವರೂಪ ಪಡೆದುಕೊಂಡಿದೆ. ಉದಯನಿಧಿ ರಾಜ ಸನಾತನ ಧರ್ಮವನ್ನ ವಾಸಿಯಾಗದ ರೋಗ ವೈರಸ್ ಅಂತೆಲ್ಲ ನಿಂದಿಸಿದ್ರೆ ಗೃಹ ಸಚಿವ ಜಿ ಪರಮೇಶ್ವರ್ ಹಿಂದೂ ಧರ್ಮ ಹುಟ್ಟಿಸಿದ್ಯಾರು ಅಂದಿದ್ರು. ಸಚಿವ ಪ್ರಿಯಾಂಕ್ ಖರ್ಗೆ ಎಲ್ಲವನ್ನೂ ಸಮರ್ಥಿಸಿಕೊಂಡಿದ್ರು. ಆದ್ರೆ ಪರಮೇಶ್ವರ್ ಸಾಹೇಬರು ನಿನ್ನೆ ನಾನು ಹಿಂದೂನೇ, ಧರ್ಮ ನಿಂದನೆ ಮಾಡಿಲ್ಲ ಅಂತ ಹೇಳಿ ವಿವಾದಕ್ಕೆ ಇತಿಶ್ರೀ ಹಾಡಿದ್ರು. ಆದ್ರೆ ಪ್ರಿಯಾಂಕ್ ಖರ್ಗೆ ಮನುಷ್ಯತ್ವ ಇಲ್ಲದ ಧರ್ಮ ಧರ್ಮವೇ ಅಲ್ಲ ಅಂತ ಹೇಳಿದ್ರು. ಉತ್ತರ ಪ್ರದೇಶ ಸೇರಿ ಹಲವು ರಾಜ್ಯಗಳಲ್ಲಿ ಪ್ರಿಯಾಂಕ್ ಖರ್ಗೆ ಮೇಲೆ FIR ಕೂಡ ಆಗಿದೆ. ಇನ್ನೊಂದು ಕಡೆ ಬಿಜೆಪಿ ನಾಯಕರು ಇಬ್ಬರ ಮೇಲೆ ಸಾಲು ಸಾಲು ವಾಗ್ದಾಳಿ ಶುರು ಮಾಡಿದ್ದು ಮಠಾಧೀಶರುಗಳ ಸಿಟ್ಟು ಕೂಡ ನೆತ್ತಿಗೇರಿದೆ. ತಮ್ಮ ಗಮಂಡಿಯ ಘಟಬಂಧನನ್ನು ಉಳಿಸಿಕೋಬೇಕನ್ನುವಂತಹ ಒಂದು ತರಾತುರಿಯಲ್ಲಿ, ಆತುರದಲ್ಲಿ ಈ ಘಟನೆಯನ್ನು ಖಂಡಿಸಿಲ್ಲ. ಸುತ್ತಿ ಬೆಳೆಸಿ ಎಲ್ಲ ಸರ್ವಧರ್ಮ ಸಂಭಾವದಲ್ಲಿ ನಾವು ನಂಬ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ನಿಮ್ಮ ನಿಲುವೇನು? ಹಿಂದೂಗಳಿಗೆ ಅಥವಾ ಸನಾತನ ಧರ್ಮಕ್ಕೆ ಯಾರು ಅಪಮಾನ ಮಾಡಿದರೂ ನಡೀತದೆ ಅನ್ನುವಂಥ ನಿಮ್ಮ ಮನೋಭಾವ ಏನಿದೆ ಅಲ್ಲ, ಇದು ದೇಶದ ಸಂಸ್ಕೃತಿಯ ಅಸ್ಮಿತೆಯ ಪ್ರಶ್ನೆ. ಇದು ಪರಮೇಶ್ವರ್ ಒಬ್ಬ ಸೃಜನಶೀಲ ರಾಜಕಾರಣಿ, ಅವರು ಬೇರೆ ಪಾರ್ಟಿಯಲ್ಲಿ ಇದ್ದಿರಬಹುದು, ಒಬ್ಬ ಜೆಂಟಲ್ಮನ್ ಇನ್ ಪಾಲಿಟಿಕ್ಸ್ ಅಂತ ನಾವು ನಂಬಿದ್ವಿ. ಜನರ ಭಾವನೆಗಳಿಗೆ ಘಾಸಿಯಾಗುವಂತೆ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ಗೆ ಅವರು ಮಾತಾಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಉದಯ ಹೆಸರು ಮಾತ್ರ ಉದಯ ಅಷ್ಟೇ, ಉಳಿದಿದ್ದೆಲ್ಲ ಹಿಂದೂ ವಿರೋಧಿನೇ ಅವ್ರದ್ದು. ಈಗ ಮುಸ್ಲಿಂ ಧರ್ಮದಲ್ಲಿ ಅಲ್ಲಿ ಹೆಣ್ಣು ಗಂಡು ಅನ್ನೋ
ಭೇದ ದೊಡ್ಡದಿದೆ, ಎಲ್ಲೂ ಸೇರ್ಸೋದಿಲ್ಲ ಹೆಣ್ಣು ಮಕ್ಕಳನ್ನ. ಕ್ರಿಶ್ಚಿಯನ್ರಲ್ಲೂ ಹಲವಾರು ಮೂಢನಂಬಿಕೆಗಳಿದೆ, ಅದನ್ನೆಲ್ಲ ಇವ್ರಿಗೇನು ಕಾಣಿಸಲ್ಲ. ನಿಮ್ಮ ಮುತ್ತಜ್ಜನ ಹೆಸರೇ ಪರಮೇಶ್ವರ್ ನಿನಗೆ ಗೊತ್ತಿಲ್ಲ. 200 ವರ್ಷದ ನಿಮ್ಮ ಮುತ್ತಜ್ಜ ಯಾರು ಏನು ಎಂತ ಗೊತ್ತಿಲ್ಲ. ಸಾವಿರಾರು ವರ್ಷದ ಹಿಂದೂ ಧರ್ಮವನ್ನು ಹುಟ್ಟಿಸಿದ್ದು ಯಾರು ಅಂತ ಕೇಳ್ತಾರಲ್ಲ, ಯಾವ ಭಾಷೆಯಲ್ಲಿ ಕಲಿಬೇಕು ಇವರಿಗೆ? ಈ ಮಧ್ಯೆ ಮೈಸೂರಲ್ಲಿ ನಿರ್ಮಲಾನಂದನಾಥ ಸ್ವಾಮೀಜಿ ಕೂಡ ಸಿಟ್ಟು ಹೊರಹಾಕಿದ್ರು. ಹಿಂದೂ ಧರ್ಮದ ಬಗ್ಗೆ ಅವಹೇಳನಕಾರಿ ಹೇಳಿಕೆ ವಿರುದ್ಧ ಹೋರಾಟದ ಎಚ್ಚರಿಕೆಯನ್ನು ಶ್ಲೋಕ ಹೇಳುವ ಮೂಲಕ ಕೊಟ್ರು. ಧರ್ಮನ ಶಬ್ದನೇ ಯಥಾ ಅಭ್ಯುದಯೋ ನಿಶ್ರೇಯಸೋ ಸಿದ್ಧಿ ಸಾ ಧರ್ಮ. ದಿಸ್ ಇಸ್ ದ ಡೆಫಿನಿಷನ್ ಫಾರ್ ದ ಧರ್ಮ ವಿಚ್ ಯು ಹ್ಯಾವ್ ಗಿವನ್. ಅವರು ಯಾವ ಪರ್ಸ್ಪೆಕ್ಟಿವ್ ಅಲ್ಲಿ ಹೇಳಿದಾರೋ ಗೊತ್ತಿಲ್ಲ, ಸ್ವಲ್ಪ ಶಬ್ದಗಳನ್ನ ನೋಡ್ಕೊಂಡು ಮಾತನಾಡ್ತಕ್ಕಂಥದ್ದು ಬಹಳ ಸೂಕ್ತ. ಒಂದ್ ಕಡೆ ವಿವಾದಿತ ಹೇಳಿಕೆ, ಇನ್ನೊಂದು ಕಡೆ FIRಗಳು. ಏನಿದೆಲ್ಲ ಅಂದ್ರೆ ಇಬ್ಬರು ಸಚಿವರು ಹೇಳಿದ್ದಿಷ್ಟು. ಅಷ್ಟು ಹೇಳಿದ್ದಕ್ಕೇನೆ ಬೊಬ್ಬೆ ಹೊಡೆದ್ರೆ ಏನು ಹೇಳ್ಬೇಕು? ನಾನೇನಾದ್ರೂ ಅವಹೇಳನಕಾರಿ ಮಾತಾಡಿದ್ದೀನ ಹಿಂದೂ ಧರ್ಮದ ಬಗ್ಗೆ? ನಮಗಿರೋ ಗೌರವ ಅವ್ರಿಗಿದೆಯಾ? ಅವ್ರಿಗೆ ಅದೇ ಕೆಲಸ ಅಲ್ಲ, ಅದನ್ನೇ ಮಾಡಬೇಕು ಅವರು. ಯಾರು ವಿವಾದ ಮಾಡಿದ್ದಾರೆ ಅಂದ್ರೆ, ಯಾರು ವಿವಾದದ ಹೇಳಿಕೆ ಕೊಟ್ಟಿದ್ದಾರೆ ಹೇಳಿ ನನಗೆ? FIR ಉತ್ತರ ಪ್ರದೇಶನಲ್ಲಾಗ್ಲಿ, ಮಧ್ಯಪ್ರದೇಶನಲ್ಲಾಗ್ಲಿ, ಗುಜರಾತ್ನಲ್ಲಾಗ್ಲಿ, ಅಸ್ಸಾಂನಲ್ಲಿ ನನಗೆ ಅರೆಸ್ಟ್ ಮಾಡ್ಲಿಯಪ್ಪ, ತೊಂದರೆ ಇಲ್ಲ. ಆದ್ರೆ ಅವ್ರು FIR ಹಾಕ್ತವ್ರು ಹೇಳ್ಬೇಕಲ್ಲ ಪ್ರಿಯಾಂಕರ್ಗೆ ಹೇಳಿಕೆ ತಪ್ಪೇನಿದೆ ಅಂತ. ಸಂವಿಧಾನವನ್ನ ನಾನು ಪ್ರೀತಿಸ್ತೀನಿ, ಗೌರವಿಸ್ತೀನಿ, ಇದು ನನ್ನ ಧರ್ಮ ಅಂತ FIR ಮಾಡ್ತಾರ? ಮಾಡ್ಲಿ, ಅದಕ್ಕೇನಿದೆ? ಒಂದ್ ಕಡೆ ಧರ್ಮ ದಂಗಲ್, ಮತ್ತೊಂದ್ ಕಡೆ ದೇಶದ ಹೆಸರಿನ ಸುತ್ತ ನಡೀತಾ ಇರೋ ವಾದ ವಿವಾದ. ಇಂಡಿಯಾ ಬದಲು ಭಾರತ ಹೆಸರಿನ ಬಳಕೆ ಬಗ್ಗೆ ಇವತ್ತೂ ಕೂಡ ರಾಜಕೀಯ ವಲಯದಲ್ಲಿ ವಾಗ್ಬಾಣಗಳ ಪ್ರಯೋಗ ಜೋರಾಗಿ ನಡೆದಿದೆ. ಆಗಿದ್ದಾಗ್ತಾ ಇರಲಿ, ನಾವು ಬದಲಾವಣೆ ತರೋರೇ ಅನ್ನುವಂತೆ ಇವತ್ತು ವಿದೇಶಿ ನೆಲದಲ್ಲಿ ಪ್ರಧಾನಿ ಮೋದಿ ಭಾರತ್ ನಾಮಸ್ಮರಣೆ ಮಾಡಿದ್ದಾರೆ. ಬಿಜೆಪಿಯವರು ಸನಾತನ ಧರ್ಮ ನಿಂದಿಸಿದ್ದನ್ನ ಅಸ್ತ್ರ ಮಾಡಿಕೊಂಡಿದ್ರೆ, ಕಾಂಗ್ರೆಸ್ನವರು ಕೇಂದ್ರ ಸರ್ಕಾರದ ವಿರುದ್ಧ ಇಂಡಿಯಾ ಹೆಸರನ್ನ ಭಾರತ್ ಅಂತ ಬದಲಿಸ್ತಿರೋದನ್ನ ಅಸ್ತ್ರ ಮಾಡಿಕೊಂಡಿದ್ದಾರೆ. ಇಂಡಿಯಾ ಅನ್ನೋ ಭಾರತ್ ಅನ್ನೋ ಹೆಸರೇ ಅಧಿಕೃತವೋ ಗೊತ್ತಿಲ್ಲ, ಆದ್ರೆ ಲೋಕಸಭೆ ಎಲೆಕ್ಷನ್ ಟೈಮ್ ಹತ್ತಿರ ಬರ್ತಿದ್ದಂಗೆ ದೇಶದ ಹೆಸರಲ್ಲೂ ಭರ್ಜರಿ ಸಮರಕ್ಕೆ ಇಳಿದಿದ್ದಾರೆ. ನಿಮ್ಗೆ ಬೇಕಾದ್ರೆ ನೀವು ಭಾರತ್ ಅಂತ ಕರೀರಿ, ನಿಮ್ಗೆ ಬೇಕಾದ್ರೆ ಇಂಡಿಯಾ ಅಂತ ಕರೀರಿ. ರಾಷ್ಟ್ರಪತಿ ಇಂಡಿಯಾ ಭಾರತ್ ಅಂತ ಕರೆದಾರೆ, ನೀವು ಇಂಡಿಯಾ ಕರೀರಿ, ನಾವೇನು ಬ್ಯಾಡ್ ಅಂತಂದಿಲ್ಲಲ್ಲ. ಇವತ್ತು ಯಾಕೆ 9 ವರ್ಷದ ಮೇಲೆ ಭಾರತದ ಬಗ್ಗೆ ಯಾಕೆ ನೆನಪಾಯಿತು ನನಗೆ ಅರ್ಥನ ಆಗ್ತಾ ಇಲ್ಲ. ಹೀಗಾಗಿ ರಾಜಕೀಯ ಕಾರಣ ಸಲುವಾಗಿ ಇವೆಲ್ಲವನ್ನು ಉಪಯೋಗ ಮಾಡೋದು ನಿಲ್ಲಿಸಬೇಕು. ಒಂದು ಇನ್ವಿಟೇಷನ್ ಇಂದ ಪಾಪ ಆತಂಕಗೊಂಡಂತ ಉಳಿದಂತ IND-IA ಸ್ನೇಹಿತರು ತುಂಬಾ ಗಾಬರಿಯಾಗಿ ಅದನ್ನು ಕೂಡ ಉಪಯೋಗಿಸಿದ್ರೆ ನಿಮ್ಗೆ ಏನಾದ್ರು ನಮಗೆ ಸಮಸ್ಯೆ ಬರುತ್ತೆ ಅಂತ ಹೇಳಿ ಆ ರೀತಿಯಂತ ಒಂದು ದೃಷ್ಟಿಯಿಂದ ಇವತ್ತು ಬೇರೆ ಬೇರೆ ರೀತಿಯ ಚರ್ಚೆ ಮಾಡ್ತಿದ್ದಾರೆ. ನೀವು ಗೇಮ್ ಚೇಂಜರ್ಸ್ ಅಂತ ಅಧಿಕಾರಕ್ಕೆ ಬಂದ್ಬಿಟ್ಟು ಇವಾಗ ನೇಮ್ ಚೇಂಜರ್ಸ್ ಆಗ್ತಾ ಇದ್ರಲ್ರಿ. ಮುಂಚೆ ಬರೇ ರಸ್ತೆಯನ್ನ ಚೇಂಜ್ ಮಾಡ್ತಾ ಇದ್ರಿ ಹೆಸರು, ಈಗ ಬಂದು ದೇಶದ ಹೆಸರು ಚೇಂಜ್ ಮಾಡ್ತೀವಿ. ಹಣೆ ಬರ ಚೇಂಜ್ ಮಾಡ್ರಪ್ಪ. ಭಾರತದ ಒಳಗೆ ದೇಶದ ಹೆಸರಲ್ಲಿ ರಾಜಕೀಯ ನಡೆಯುತ್ತಿದ್ರೆ, ಅತ್ತ ಇಂಡೋನೇಷ್ಯಾದಲ್ಲಿ ನಡೆಯುತ್ತಿರುವ ಏಷ್ಯನ್ ಸಮಿತಿಗೆ ಹೋದ ಪ್ರಧಾನಿ ಮೋದಿ ಅವರಿಗೆ ಇವತ್ತು ಭಾರತ್ ಹೆಸರಲ್ಲೇ ವಿದೇಶಿಗರು ಸ್ವಾಗತ ಕೋರಿದ್ದು ವಿಶೇಷ. ಆಪರೇಷನ್ ಹಸ್ತ ಈಗ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಪರ್ಸನಲ್ ಮ್ಯಾಟರ್ ಆಗೋಯ್ತಾ? ಹುಡುಕಿ ಬಿಜೆಪಿ ನಾಯಕರನ್ನ ಪರ್ಸನಲ್ ಆಗಿ ಭೇಟಿ ಮಾಡಿ ಮಾತನಾಡ್ತಿರೋದನ್ನ ನೋಡಿದ್ರೆ DK ಸಾಹೇಬ್ರು ಇದನ್ನ ಪರ್ಸನಲ್ ಆಗಿ ಪರಿಗಣಿಸಿರುವಂತೆ ಕಾಣ್ತಾ ಇದೆ. ಪಕ್ಷ ಬಲವರ್ಧನೆ ಜೊತೆಗೆ ವೈಯಕ್ತಿಕ ವರ್ಚಸ್ಸಿನ ವೃದ್ಧಿಗೂ ಟಾರ್ಗೆಟ್ ಅನ್ನೋದು ಸ್ಪಷ್ಟವಾಗ್ತಿದೆ. ಆಪರೇಷನ್ ಹಸ್ತದ ಹೆಸರಲ್ಲಿ DKಶಿ ಫುಲ್ ಬ್ಯುಸಿನಾ? ಅರ್ಧ ದಿನದಲ್ಲಿ 3 ಬಿಜೆಪಿ ನಾಯಕರ ಜೊತೆ ಸಭೆ. ರಾಜ್ಯದಲ್ಲಿ ಆಪರೇಷನ್ ಹಸ್ತ ಭಾರಿ ಸದ್ದು ಮಾಡುತ್ತಿದೆ. ಆಪರೇಷನ್ ಹಸ್ತ ವದಂತಿ ಬೆನ್ನಲ್ಲೇ DCM DK ಶಿವಕುಮಾರ್ ಜೊತೆ ಯಲ್ಲಾಪುರ ಬಿಜೆಪಿ ಶಾಸಕ ಶಿವರಾಮ್ ಹೆಬ್ಬಾರ್ ಸೀಕ್ರೆಟ್ ಸಭೆ ನಡೆಸಿದ್ರು. ಹೆಬ್ಬಾರ್ ಅಷ್ಟೇ ಅಲ್ಲ, ಮಂಡ್ಯ ಮಾಜಿ ಸಂಸದ LR ಶಿವರಾಮೇಗೌಡ ಕೂಡ DKಶಿಯನ್ನ ಬೆಂಗಳೂರಿನ ಕುಮಾರಕೃಪಾ ಗೆಸ್ಟ್ ಹೌಸ್ನಲ್ಲಿ ಭೇಟಿಯಾಗಿ ಸಮಾಲೋಚಿಸಿದ್ರು. ನಿನ್ನೆಯಷ್ಟೇ ಕೃಷ್ಣ ಜನ್ಮಾಷ್ಟಮಿಗೆ ಬಿಜೆಪಿ ಮಾಜಿ ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್ ಮನೆಗೆ ಹೋಗಿದ್ರು DKಶಿ. ಇವತ್ತು ಅದೇ ಪೂರ್ಣಿಮಾ ಶ್ರೀನಿವಾಸ್ ಬೆಳಿಗ್ಗೆ DK ಶಿವಕುಮಾರ್ ಅವರನ್ನ ಮನೆಯಲ್ಲೇ ಭೇಟಿ ಮಾಡಿದ್ರು. ಆಪರೇಷನ್ ಅಲ್ಲ ಅಂತ DKಶಿ, ಕಾಂಗ್ರೆಸ್ ಸೇರ್ತಾರೆ ಅಂತ ಶೆಟ್ಟರ್, ಯಾರೂ ಹೋಗಲ್ಲ ಅಂದ್ರು ಯಡಿಯೂರಪ್ಪ. ಈಗ ನಾನು ಅದೆಲ್ಲ ಹೇಳಕ್ಕಾಗಲ್ಲ, ಅವರವರು ಕೆಲಸ ಕಾರ್ಯಗಳಿಗೆ ಬರ್ತಾರೆ, ತಪ್ಪೇನಿದೆ? ಎಲ್ಲ ಸ್ನೇಹಿತರ ಮೇಲೆ ಎಲ್ಲ ಮಾತಾಡ್ತಾ ಇರ್ತೀವಲ್ಲ. ಈ ನೀವು ಹೆಂಗೆ ಮೀಡಿಯಾವರೆಲ್ಲ ಡಿಫ್ರೆಂಟ್ ಕಂಪ್ನಿಯವರು ಡಿಫ್ರೆಂಟ್ ಆರ್ಗನೈಸೇಷನ್ ಎಲ್ಲ ಕೂತ್ಕೊಂಡು ಈಗೆಲ್ಲ ಒಟ್ಟಿಗೆ ಮಾತಾಡ್ತೀರಿ, ಹಂಗೆ ನಾವು ರಾಜಕೀಯದವರು ಕಟ್ಟಿಂಗ್ ಅಕ್ರಾಸ್ ದಿ ಪಾರ್ಟಿ ಲೈನ್ ಕೆಲವು ವಿಚಾರಗಳನ್ನ ವಿದ್ಯಮಾನಗಳನ್ನ ಚರ್ಚೆ ಮಾಡ್ತೀವಿ. ಎಲ್ಲ ಶಾಸಕರ ಜೊತೆ ಮಾತನಾಡಿದ್ದೇನೆ. ಯಾವುದೇ ಒಬ್ಬ ಶಾಸಕ ಸಹ
ಕಾಂಗ್ರೆಸ್ ಪಕ್ಷಕ್ಕೆ ಹೋಗ್ತಾ ಇಲ್ಲ. ಎಲ್ಲರೂ ಸಹ ನಾಳೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ನೀವೇ ಪ್ರತ್ಯಕ್ಷ ನೋಡೋರಿದ್ದೀರಾ. ಸ್ಥಳೀಯ ಕಾರ್ಯಕರ್ತರು ಬಂದಿದ್ರು ಸಹಜವಾಗಿ, ಇಲ್ರಿಪ್ಪ ನೀವು ನಿಮ್ಗೆ ಹಿಂಗೆ ಮಾಡಿದ್ದು ಅನ್ಯಾಯ ಆಯಿತು, ನಮಗೆಲ್ಲ ಬೇಜಾರಾಗಿದೆ ಅಂತ ಇವತ್ತು ಹೇಳ್ತಾ ಇದ್ದಾರೆ. ಅಲ್ಲಿ ಸ್ಥಳೀಯ ನಾಯಕರು ಬಂದು ನಮ್ಗೆ ಹೇಳ್ತಾರೆ, ನೀವು ಬಿಟ್ಟು ಹೋಗಿದ್ರಿಂದ ನಮಗೆ ಭಾಳ ಇದು ತೊಂದರೆ ಆಗಿದೆ, ನಿಮಗೆ ಭಾಳ ಅನ್ಯಾಯ ಮಾಡಿದ್ದಾರೆ ನಮ್ಮ ಪಾರ್ಟಿಯವರು ಅಂತ ಹೇಳಿ ಅವ್ರು ಹೇಳ್ತಾ ಇದ್ದಾರೆ, ಬಂದು ಎಕ್ಸ್ಪ್ರೆಸ್ ಮಾಡ್ತಾರೆ. ಬಿಎಸ್ವೈ ಕಡೆಗಣನೆ ಅನ್ನೋ ಆಪಾದನೆಯಿಂದ ದೂರ ಆಗಬೇಕು. ವಿರೋಧ ಪಕ್ಷದ ಸ್ಥಾನದಲ್ಲಿ ಇದ್ರೂ ಕೂಡ ಆಕ್ಟಿವ್ ಆಗಿದ್ದೇವೆ ಅನ್ನೋದನ್ನ ಮನದಟ್ಟು ಮಾಡಬೇಕು. ಆಡಳಿತಾರೂಢ ಪಕ್ಷ ಅದರ ವಿರುದ್ಧ ಸಮರ ಸಾರಿ ಚುನಾವಣೆ ಹೊತ್ತಿಗೆ ಆಡಳಿತ ವಿರೋಧಿ ಅಲೆಯನ್ನ ನಿರ್ಮಾಣ ಮಾಡಬೇಕು. ಇದಕ್ಕೆಲ್ಲ ನಾಳೆ ಬಿಜೆಪಿ ವೇದಿಕೆಯನ್ನ ಸಿದ್ಧಪಡಿಸಿಕೊಂಡಿದೆ. ಹನಿಮೂನ್ ಸರ್ಕಾರದ ವಿರುದ್ಧ ಬಿಜೆಪಿ ಬೀದಿಗೆ. ನಾಳೆ ರಾಜಧಾನಿಯಲ್ಲಿ ಕರೆಕೊಟ್ಟಿದ್ದಾರೆ ಪ್ರತಿಭಟನೆಗೆ. ಬರ, ವರ್ಗಾವಣೆ ದಂಧೆ, ಕಾವೇರಿ ನೀರು ತಮಿಳುನಾಡಿಗೆ ಬಿಟ್ಟು ಸಮರ್ಥನೆ, ಎಲ್ಲಕ್ಕಿಂತ ಮುಖ್ಯವಾಗಿ ಬಿಜೆಪಿ ಕಾರ್ಯಕರ್ತರ ಮೇಲೆ ಸುಖ ಸುಮ್ಮನೆ ಪೊಲೀಸರು ಸರ್ಕಾರದ ಮಾತು ಕೇಳಿ ಕೇಸ್ ದಾಖಲಿಸುತ್ತಿದ್ದಾರಂತೆ. ನಿನ್ನೆ ಪೊಲೀಸ್ ಮಹಾನಿರ್ದೇಶಕರಿಗೆ ದೂರು ನೀಡಿದ್ದ ಬಿಜೆಪಿ ನಾಳೆ ಬೆಂಗಳೂರಲ್ಲಿ ಸರ್ಕಾರದ ವಿರುದ್ಧ ಬೀದಿ ಕಾಳಗಕ್ಕೆ ಸಜ್ಜಾಗಿದೆ. ಸರ್ಕಾರದ ವಿರುದ್ಧ ಇನ್ಮುಂದೆ ಹೋರಾಡ್ತೀನಿ, ಮನೆಯಲ್ಲಿ ಕೂರಲ್ಲ ಅಂತ ಯಡಿಯೂರಪ್ಪ ಸವಾಲ್ ಹಾಕಿದ್ದಾರೆ. ನಮ್ಮ ಕಾರ್ಯಕರ್ತರ ಮೇಲೆ, ಸೋಷಿಯಲ್ ಮೀಡಿಯಾ ಕಾರ್ಯಕರ್ತರ ಮೇಲೆ ಅನಗತ್ಯವಾಗಿ ಕೇಸ್ ಹಾಕಿ ದ್ವೇಷವನ್ನ ಸಾಧಿಸ್ತಾ ಇದ್ದಾರೆ. ನಾವು ಕೊಟ್ಟಾಗ ಏನಾಯ್ತು, ಡಿಜಿ ಅವ್ರು ಡಿಜಿ ಏನ್ ಮಾಡಿದ್ರು, ನಾವು ಕೊಟ್ಟಾಗ ಅವರೆಲ್ಲ ಕಾನೂನು ವಿರುದ್ಧ ನಡ್ಕೊಂಡಾಗ, ಕಾನೂನು ವಿರುದ್ಧ ಕೆಲಸ ಮಾಡಿದಾಗ, ಎಲ್ಲ ಮಂತ್ರಿಗಳೆಲ್ಲ ಸಭೆಗಳು ಮಾಡಿದಾಗ ಹಾಗೆಲ್ಲ ಏನ್ ಮಾಡಿದ್ರು, ಆ ಪಾಠ ನಮಗೂ ಹೇಳ್ಕೊಡ್ಬೇಕಲ್ಲ ಅವರು. ಸೊ ನಾಳೆ ನಮ್ಮ ಹೋರಾಟದಲ್ಲಿ ಬೆಂಗಳೂರಿನ ನಮ್ಮೆಲ್ಲ ಶಾಸಕರು, ಸಂಸತ್ ಸದಸ್ಯರು ಸುಮಾರು 15-20 ಸಾವಿರ ಜನ ಸೇರಿ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ರಾಜಕೀಯ ಹೇಳಿಕೆ ಏನಾದ್ರೂ ಇರಲಿ, ಪೊಲೀಸರು ಸುಮ್ಸುಮ್ನೆ ಕೇಸ್ ಹಾಕ್ತಿದ್ದಾರಂತಲ್ಲ ಸಾರ್ ಅಂತ ಗೃಹ ಸಚಿವರನ್ನ ಕೇಳಿದ್ರೆ ಪೊಲೀಸರು ಹಂಗೆಲ್ಲ ಮಾಡಲ್ಲ ಅನ್ನೋ ಸಬೂಬು ಕೊಟ್ಟರು ಪರಮೇಶ್ವರ್. ನಾವು ಅನಗತ್ಯವಾಗಿ ಯಾರನ್ನು ಕೂಡ ಅವರ ಖಾಸಗಿ ಜೀವನದಲ್ಲಿ ಅವರ ಪೊಲೀಸ್ನವರು ಇಂಟರ್ಫಿಯರ್ ಆಗಕ್ಕೆ ಹೋಗೋದಿಲ್ಲ. ಯಾರಾದರೂ ಕಂಪ್ಲೇಂಟ್ ಕೊಟ್ಟರೆ ಪೊಲೀಸ್ ಇಲಾಖೆ ಏನು ಮಾಡಬೇಕು, ಆ ಕಂಪ್ಲೇಂಟ್ ತಗೊಂಡು ಅದಕ್ಕೆ ರಿಜಿಸ್ಟರ್ ಮಾಡಿಕೊಂಡು FIR ಮಾಡಿ ಇನ್ವೆಸ್ಟಿಗೇಷನ್ ಮಾಡಿ ಅದು ಚಾರ್ಜ್ ಶೀಟ್ ಹಾಕುವಂಥದ್ದಲ್ಲಿದ್ದರೆ ಅದನ್ನು ಮಾಡ್ತಾರೆ, ಇಲ್ಲಾಂದರೆ ಕೈ ಬಿಡ್ತಾರೆ. ಅದನ್ನು ಮಾಡಬಾರ್ದು ಅಂತಂದರೆ ಇನ್ನು ಪೊಲೀಸ್ ಇಲಾಖೆ ಯಾಕಿರಬೇಕು? ಕಾವೇರಿ ನೀರಿಗಾಗಿ ಹೋರಾಟ ಮುಂದುವರೆದಿದೆ. ಇವತ್ತು ಕೂಡ ರಾಜ್ಯದ, ಅದರಲ್ಲೂ ಕಾವೇರಿ ಕೊಳ್ಳದ ಭಾಗದ ರೈತರು ಬೀದಿಗಿಳಿದು ಪ್ರತಿಭಟನೆಯನ್ನ ಮುಂದುವರೆಸಿದ್ದಾರೆ. ಇಷ್ಟು ದಿನ ಮಾಧ್ಯಮಗಳ ಕ್ಯಾಮೆರಾ ಮುಂದೆ ಮಾತ್ರ ಆಕ್ರೋಶವನ್ನ ಹೊರಹಾಕ್ತಾ ಇದ್ದ ಬಿಜೆಪಿ ನಾಯಕರು ನಾಳೆ ಕೆಆರ್ಎಸ್ಗೆ ತೆರಳಿ ರೈತರಿಗೆ ಬೆಂಬಲ ಸೂಚಿಸೋಕೆ ಮುಂದಾಗ್ತಿದ್ದಾರೆ. ನಾಳೆಯಿಂದ ಕಾವೇರಿ ಹೋರಾಟ ಮತ್ತೆ ತೀವ್ರ. ಕೆಆರ್ಎಸ್ಗೆ ಭೇಟಿ ನೀಡಲಿರುವ ಬಿಜೆಪಿ ನಿಯೋಗ. 1 ತಿಂಗಳಿನಿಂದ ಕಾವೇರಿ ನೀರು ತಮಿಳುನಾಡಿಗೆ ಹರಿಯುತ್ತಿದೆ. ಬಾಯಿ ಮಾತಿಗೆ ಆಕ್ರೋಶ ಹೊರಹಾಕ್ತಿದ್ದ ಬಿಜೆಪಿ ನಾಯಕರು ಸರ್ವಪಕ್ಷ ಸಭೆಯಲ್ಲಿ ಕೆಲವು ಸಲಹೆ ಕೊಟ್ಟಿದ್ದು ಬಿಟ್ರೆ ರೈತರ ಹೋರಾಟದಲ್ಲಿ ಎಲ್ಲೂ ಕಾಣಿಸಿಕೊಂಡಿರಲಿಲ್ಲ. ಇವತ್ತು ನಾಳೆಯಂತ 3-4 ಸಲ ಕೆಆರ್ಎಸ್ ಭೇಟಿ ಮುಂದೂಡಿದ್ರು. ಈಗ ನಾಳೆ ಮಧ್ಯಾಹ್ನ 3 ಗಂಟೆಗೆ ಬೊಮ್ಮಾಯಿ, ಅಶೋಕ್, ಗೋಪಾಲಯ್ಯ ಸೇರಿದಂತೆ ಅನೇಕರು ಕೆಆರ್ಎಸ್ ಜಲಾಶಯಕ್ಕೆ ಭೇಟಿ ಕೊಡುತ್ತಿದ್ದಾರೆ. ರಾಜ್ಯದ ಹಿತಕ್ಕೆ ನಮ್ಮ ರೈತರುಗಳು, ಬಿಜೆಪಿಯವರು, ದಳದವರು, ನಮ್ಮ MLAಗಳು ಎಲ್ಲ ಹೋರಾಟ ಮಾಡೋದು ತಪ್ಪೇನಿಲ್ಲ. ದೇವರಲ್ಲಿ ಪ್ರಾರ್ಥನೆ ಮಾಡಲಿ, ಮಳೆ ಚೆನ್ನಾಗಿ ಬೀಳಲಿ ಅಂತ. ಎಲ್ಲ ನಮ್ಮ ಸಮಸ್ಯೆ ಬಗೆಹರಿತದೆ. ಬಟ್ ಒಂದು, ಕುಡಿಯೋ ನೀರಿಗೆ ಉಳಿಸ್ಕೊಳ್ಬೇಕಾಗ್ತದೆ. ನೀರು ಬಿಡೋದು ಮುಂದಕ್ಕೆ ಕಷ್ಟ ಆಗ್ತದೆ. ತಮಿಳುನಾಡಿಗೆ ನೀರು ತಕ್ಷಣವೇ ನಿಲ್ಲಿಸಿ. ಮಂಡ್ಯದಿಂದ ಬಂದು ಸಿಎಂಗೆ ರೈತರ ಮನವಿ. ತಮಿಳುನಾಡಿಗೆ ಕಾವೇರಿ ನೀರು ಹರಿಸೋದನ್ನ ತಕ್ಷಣ ನಿಲ್ಲಿಸಬೇಕು ಅಂತ ಮಂಡ್ಯದಿಂದ ರೈತ ಸಂಘದ ನಿಯೋಗ ವಿಧಾನಸೌಧದಲ್ಲಿ ಸಿಎಂ ಭೇಟಿ ಮಾಡಿ ಮನವಿ ಮಾಡಿತ್ತು. ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಹಾಗೂ ಬಡಗಲ್ಪುರ ನಾಗೇಂದ್ರ ನೇತೃತ್ವದ ಟೀಮ್ಗೆ ಸಿಎಂ ಸಚಿವರ ಜೊತೆ ಮಾತಾಡ್ತೀನಿ ಅಂತ ಹೇಳಿ ಕಳಿಸಿದ್ದಾರೆ. 11ನೇ ತಾರೀಕು ಮೈಸೂರು ಬೆಂಗಳೂರು ರಾಜ್ಯ ಹೆದ್ದಾರಿ ಮತ್ತು ರಾಷ್ಟ್ರೀಯ ಹೆದ್ದಾರಿಯನ್ನ 16,000 ಸಂಖ್ಯೆಯಲ್ಲಿ ಜಾನುವಾರುಗಳ ಜೊತೆ ನಾವು ಬೀದಿಗಿಳಿತೀವಿ. ಕೇಂದ್ರ ಮತ್ತು ರಾಜ್ಯದ ಮೇಲೆ ಒತ್ತಡ ಇದೆ. ಇಷ್ಟೆಲ್ಲದರ ಮಧ್ಯೆ ಮಂಡ್ಯದಲ್ಲಿ ಕಾವೇರಿ ಹೋರಾಟ ಮುಂದುವರೆದಿತ್ತು. ಕಚೇರಿಯಿಂದ ನಗರದ ಸಂಜಯ್ ವೃತ್ತದವರೆಗೂ ದಲಿತ ಸಂಘರ್ಷ ಸಮಿತಿ ಅಣುಕು ಶವಯಾತ್ರೆ ನಡೆಸಿದ್ರು. ಚಾಮರಾಜನಗರದಲ್ಲಿ ಕಾವೇರಿ ನೀರಿಗಾಗಿ ಪ್ರತಿಭಟನೆ ನಡೆದಿದೆ. ನಗರದ ಭುವನೇಶ್ವರಿ ವೃತ್ತದಲ್ಲಿ ಕನ್ನಡಪರ ಸಂಘಟನೆಗಳ ಕಾರ್ಯಕರ್ತರು ರಸ್ತೆ ತಡೆದು ಪ್ರತಿಭಟಿಸಿದ್ರು. ತಮಿಳುನಾಡಿಗೆ ನೀರು ಹರಿಸುತ್ತಿರುವುದನ್ನು ವಿರೋಧಿಸಿ ದೊಡ್ಡಬಳ್ಳಾಪುರದಲ್ಲಿ ರಾಜರತ್ನ ರಕ್ಷಣಾ ವೇದಿಕೆ ಸಂಘಟನೆ ರಸ್ತೆ ತಡೆದು ಪ್ರತಿಭಟನೆ ಮಾಡಿದೆ. ನೀರು ನಿಲ್ಲಿಸದೇ ಇದ್ದಲ್ಲಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುತ್ತೇವೆ ಎಂದು ಎಚ್ಚರಿಕೆ ನೀಡಿದ್ದಾರೆ.
ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಡೆಂಘಿ ಅಬ್ಬರ ಜೋರಾಗ್ತಾ ಇದೆ. ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲಿ ಸೋಂಕು ವ್ಯಾಪಕವಾಗಿದ್ದು ಕಳೆದ 2 ತಿಂಗಳಲ್ಲಿ 7 ಮಂದಿ ಡೆಂಘಿ ಸೋಂಕಿನಿಂದಾಗಿ ಸಾವನ್ನಪ್ಪಿದ್ದಾರೆ. ಈ ಮಾಹಿತಿಯನ್ನ ಇವತ್ತು ಖುದ್ದು ಆರೋಗ್ಯ ಸಚಿವರೇ ಹೊರಹಾಕಿದ್ದಾರೆ. ಒಂದೊಂದ್ಸಲ ಜೂನ್, ಜುಲೈ, ಆಗಸ್ಟ್ ಆಗ್ಬೋದು, ಒಂದೊಂದ್ಸಲ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಆಗ್ಬೋದು. ನಮ್ಮ ಉದ್ದೇಶ ಏನಂತ ಹೇಳಿದ್ರೆ ಇದು ಕಂಟಿನ್ಯೂ ಆಗಬಾರ್ದು, ಅದನ್ನ ಇಳಿಕೆ ಆಗ್ತಕ್ಕಂಥದ್ದಕ್ಕೆ ಎಲ್ಲ ಕ್ರಮವನ್ನು ತಗೊಳ್ತೀವಿ. ಯಾವುದೇ ಭಯ ಪಡುವಂಥದ್ದು ಡೆಂಗ್ಯೂ ಎಲ್ಲ ಕಡೆ ವ್ಯಾಪಕ ಆಗೋಗಿದೆ, ಜನರು ತುಂಬಾ ಇದರಿಂದ ಇದಾಗ್ತಾ ಒಂದು ದೊಡ್ಡ ಅನಾಹುತ ಅಥವಾ ದೊಡ್ಡ ಒಂದು ಕ್ರೈಸಿಸ್ ತರ ಏನಿಲ್ಲ. ಇದು ಖಂಡಿತವಾಗಿ ಅದನ್ನು ಕಂಟ್ರೋಲ್ ಮಾಡ್ತೀವಿ. ಇಲಾಖೆಯವರು ಮಾಡ್ತಾರೆ, ನಮ್ಮ BBMP ಅವರು ಇದ್ರ ಬಗ್ಗೆ ಕ್ರಮ ತಗೊಳ್ಳೋಕೆಲ್ಲ ಸಜ್ಜಾಗಿದ್ದಾರೆ. ಖಂಡಿತವಾಗಿ ಇದನ್ನ ನಾವು ನಿಯಂತ್ರಣ ಮಾಡ್ತೀವಿ. ಡೆತ್ಸು 7 ಕೇಸ್ ಇದೆ. 7ರಲ್ಲಿ 3 ಹ್ಯಾವ್ ಬಿನ್ ಕನ್ಫರ್ಮ್ಡ್, ಬಟ್ ಅದನ್ನ ಫರ್ದರ್ ಡೆಂಗಿ ಬಗ್ಗೆ ಆತಂಕ ಬೇಡ, ಆದ್ರೆ ವಾಸ್ತವ ಪರಿಸ್ಥಿತಿಯ ಅರಿವಿರ್ಬೇಕಲ್ವಾ? ವಾಸ್ತವ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದನ್ನ ಅಂಕಿ ಅಂಶಗಳ ಮೂಲಕ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಹೋಗೋಣ. ಬೆಂಗಳೂರಿನಲ್ಲಿ ಪ್ರಮುಖವಾಗಿ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಡೆಂಗಿ ಅಬ್ಬರ ಯಾವ ರೀತಿ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟ ಒಂದಷ್ಟು ಸ್ಟಾಟ್ಸ್ ಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಇನ್ನು ಆರೋಗ್ಯ ಸಚಿವರೇ ಹೇಳಿರೋ ರೀತಿಯಲ್ಲಿ ಬೆಂಗಳೂರಿನಲ್ಲಿ ಒಟ್ಟು 7 ಮಂದಿ ಡೆಂಗಿಯಿಂದಾಗಿ ಸಾವನ್ನಪ್ಪಿದ್ದಾರೆ. ಜುಲೈ ತಿಂಗಳನ್ನ ಗಮನಿಸಿದಾಗ ಒಟ್ಟು 1649 ಪ್ರಕರಣಗಳು ಡೆಂಗಿ ಪ್ರಕರಣಗಳು ವರದಿಯಾಗಿದೆ. ಇನ್ನು ಆಗಸ್ಟ್ ತಿಂಗಳಲ್ಲಿ 1589 ಪ್ರಕರಣಗಳು ದಾಖಲಾಗಿದೆ. ಈ ವರ್ಷ ಒಟ್ಟು 5478 ಡೆಂಗಿ ಪ್ರಕರಣಗಳು ವರದಿಯಾಗಿದೆ. ಇನ್ನು ಬೆಂಗಳೂರು ವ್ಯಾಪ್ತಿಯಲ್ಲಿ ಯಾವ ರೀತಿಯಾದ ಪರಿಸ್ಥಿತಿ ಇದೆ ವಲಯವಾರು ಗಮನಿಸ್ತಾ ಹೋಗೋಣ. ಬೆಂಗಳೂರು ಪೂರ್ವ ವಲಯದಲ್ಲಿ ಈವರೆಗೆ ಒಟ್ಟು 1218 ಪ್ರಕರಣಗಳು ವರದಿಯಾಗಿದೆ. ಇನ್ನು ಬೆಂಗಳೂರು ದಕ್ಷಿಣ ವಲಯದಲ್ಲಿ 1003 ಡೆಂಗಿ ಪ್ರಕರಣಗಳು ದಾಖಲಾಗಿದೆ. ಮಹದೇವಪುರ ವಲಯದಲ್ಲಿ 875 ಪ್ರಕರಣಗಳು ವರದಿಯಾಗಿದೆ. ಇನ್ನು ಬೆಂಗಳೂರು ಪಶ್ಚಿಮ ವಲಯದಲ್ಲಿ 635 ಪ್ರಕರಣವಾದರೆ ಆರ್ಆರ್ ನಗರ ವಲಯ ವ್ಯಾಪ್ತಿಯಲ್ಲಿ 457 ಡೆಂಗಿ ಪ್ರಕರಣಗಳು ದಾಖಲಾಗಿದೆ. ಇನ್ನು ಯಲಹಂಕ ವಲಯದಲ್ಲಿ 393 ಪ್ರಕರಣವಾದರೆ ಬೊಮ್ಮನಹಳ್ಳಿ ವಲಯ ವ್ಯಾಪ್ತಿಯಲ್ಲಿ 272 ಪ್ರಕರಣಗಳು ವರದಿಯಾಗಿದೆ. ಇನ್ನು ದಾಸರಹಳ್ಳಿ ವಲಯದಲ್ಲಿ ಕೇವಲ 73 ಪ್ರಕರಣ. ಹಾಗಂತ ಹೇಳಿ ನಿರ್ಲಕ್ಷ್ಯ ಬೇಡ, ಕಾಳಜಿ ವಹಿಸೋದು ಅನಿವಾರ್ಯ ಅನ್ನೋದು ಆರೋಗ್ಯ ಸಚಿವರ ಮಾತು ಕೂಡ. ಹಾಗಾದ್ರೆ ಡೆಂಗಿ ತಡೆಗಟ್ಟೋಕೆ ಯಾವ ರೀತಿಯ ಕ್ರಮವನ್ನ ಅನುಸರಿಸಬೇಕು? ಕ್ವಿಕ್ ಆಗಿ ಮತ್ತೊಂದ್ಸತಿ ರೀಕಾಲ್ ಮಾಡ್ತಾ ಹೋಗೋಣ. ಮಳೆ ಇಲ್ಲ, ಹಾಗಾಗಿ ರಾಜಕಾಲುವೆಗಳಲ್ಲಿ ನೀರ್ ನಿಲ್ತಾ ಇದೆ. ನೀರ್ ನಿಂತ ಕಡೆಯಲ್ಲಿ ಸೊಳ್ಳೆ ಕಾಟ ಹೆಚ್ಚಾಗುತ್ತೆ ಅನ್ನೋದು ಗೊತ್ತೇ ಇದೆ. ಇದನ್ನ ತಡೆಗಟ್ಟಲಿಕ್ಕೆ ಬೇಕಾದ ಕ್ರಮಗಳನ್ನ BBMP ಕೈಗೊಳ್ತಿದ್ಯಾ ಅಂತ ಗಮನಿಸಿದಾಗ ಕಾಟಾಚಾರಕ್ಕೆ ಅನ್ನೋ ರೀತಿಯಲ್ಲಿ ಸೊಳ್ಳೆ ನಿಯಂತ್ರಣ ಔಷಧಗಳನ್ನ ಸಿಂಪಡಿಸ್ತಾ ಇದೆ BBMP. ಇನ್ನು ಜನರ ಒಂದಷ್ಟು ಪ್ರಜ್ಞೆ ಕೂಡ, ಅಂತಂದ್ರೆ ಜನರು ಕೂಡ ತಮ್ಮ ಮುಂಜಾಗ್ರತೆಯನ್ನು ತಾವು ವಹಿಸಿಕೊಳ್ಳಬೇಕಾದ ಅನಿವಾರ್ಯತೆ. ಆದ್ರೆ ಎಲ್ಲೆಂದರಲ್ಲಿ ಜನ ಮತ್ತು BBMP ಕಡೆಯಿಂದ ಕಸ ಹಾಕ್ತಿರೋದು ಗಮನಕ್ಕೆ ಬರ್ತಲೇ ಇದೆ. ಇದರಿಂದಾಗಿ ಡೆಂಗಿಗೆ ಪೂರಕವಾಗುವಂತಹ ವಾತಾವರಣ ಕೂಡ ನಿರ್ಮಾಣ ಆಗ್ತಾ ಇದೆ. ಇನ್ನು ಆರೋಗ್ಯ ಸಂಬಂಧಿ ವಹಿಸಬೇಕಾದ ಕಾಳಜಿ ಎಂತದ್ದು ಅದನ್ನ ಕೂಡ ಗಮನಿಸ್ತಾ ಹೋಗೋಣ. ಜ್ವರ ಅಥವಾ ನೆಗಡಿ ಬಂದ್ರೆ ಮಾಮೂಲಿ ಜ್ವರ ಅಂತ ಹೇಳಿ ಕೇರ್ಲೆಸ್ ಮಾಡಬೇಡಿ. ಮನೇಲಿರೋ ಪ್ಯಾರಾಸಿಟಮಾಲ್ ಅಥವಾ ಮೆಡಿಕಲ್ ಶಾಪ್ನಿಂದ ಕೊಡುವಂತಹ ಔಷಧಗಳನ್ನು ತೆಗೆದುಕೊಂಡು ಕೇರ್ಲೆಸ್ ಮಾಡೋದ್ರ ಬದಲು ಬಂದಿರೋದು ಯಾವ ರೀತಿಯ ಜ್ವರ ಅನ್ನೋದನ್ನ ತಪಾಸಣೆಗೆ ಒಳಪಡಿಸೋದು ಉತ್ತಮ. ಇನ್ನು ಸ್ವಚ್ಛತೆಯನ್ನ ಕಾಪಾಡಬೇಕು. ಅನಾರೋಗ್ಯವಿದ್ರೆ ವೈದ್ಯರನ್ನ ಸಂಪರ್ಕಿಸೋದು ಅನಿವಾರ್ಯ ಕೂಡ. ಯಾಕೆ ಅನಿವಾರ್ಯ ಅನ್ನೋದನ್ನ ಈಗಷ್ಟೇ ನಾವು ಗಮನಿಸಿದ ಅಂಕಿ ಅಂಶಗಳು ಸಾರಿ ಹೇಳ್ತಾ ಇದೆ. ಮತ್ತೆ ವಾಪಸ್ ಬರೋಣ ರಾಜಕೀಯ ಸುದ್ದಿಗಳ ಕಡೆಗೆ. ಭಾರತ್ ಅನ್ನೋ ಹೆಸರಿನ ಸುತ್ತಲೇ ಈಗ ಚರ್ಚೆ ಜೋರಾಗಿರುವಾಗ ಅದೇ ಹೆಸರಿನಿಂದ ಭಾರತವನ್ನ ಜೋಡಿಸೋಕೆ ರಾಹುಲ್ ಗಾಂಧಿ ನಡೆಸಿದ್ದ ಪಾದಯಾತ್ರೆಗೆ ಇವತ್ತು ವರುಷದ ಸಂಭ್ರಮ. ಟೀಕೆ ಹೀಯಾಳಿಕೆಗಳ ನಡುವೆಯೂ ಯಾತ್ರೆ ಯಶಸ್ಸು ಕಂಡಿದ್ದರ ಬಗ್ಗೆ ಕಾಂಗ್ರೆಸ್ ಪಕ್ಷ ಇವತ್ತು ದೇಶದ ಉದ್ದಗಲಕ್ಕೂ ಕೂಡ ಸಂಭ್ರಮಿಸಿದೆ. ಇದರ ನಡುವೆಯೇ ರಾಹುಲ್ ಮತ್ತೊಂದು ಯಾತ್ರೆಯ ಸುಳಿವು ಕೊಟ್ಟಿದ್ದಾರೆ. ಭಾರತ್ ಜೋಡೋ ಯಾತ್ರೆ 1 ವರ್ಷದ ಹಿಂದೆ ಇದೇ ದಿನ ಕನ್ಯಾಕುಮಾರಿಯಿಂದ ರಾಹುಲ್ ಗಾಂಧಿ ಕಾಶ್ಮೀರದವರೆಗೂ ಪಾದಯಾತ್ರೆ ಶುರು ಮಾಡಿದ್ರು. ಆರಂಭದಲ್ಲಿ ಬಿಜೆಪಿಯವರಂತೂ ಹೇಗೆಲ್ಲ ಬೇಕೋ ಹಾಗೆಲ್ಲ ಹೀಯಾಳಿಸಿದ್ರು. ಎಲ್ಲವನ್ನು ಮೆಟ್ಟಿ ನಿಂತಿದ್ದ ರಾಹುಲ್ ಗಾಂಧಿ ಭಾರತ್ ಜೋಡೋ ಯಶಸ್ವಿಗೊಳಿಸಿದ್ರು. ಒಟ್ಟು 145 ದಿನ 12 ರಾಜ್ಯಗಳು 2 ಕೇಂದ್ರಾಡಳಿತ ರಾಜ್ಯಗಳಲ್ಲಿ ಒಟ್ಟು 4081 ಕಿಲೋಮೀಟರ್ ಯಾತ್ರೆ ಮುಗಿಸಿದ ರಾಹುಲ್ ಗಾಂಧಿ ಕಾಶ್ಮೀರದಲ್ಲಿ ಕೊರೆವ ಚಳಿಯಲ್ಲಿ ಹಿಮದ ಮಳೆಯಲ್ಲಿ ಅಂತ್ಯ ಹಾಡಿದ್ರು. ಸಾವಿರಾರು ಜನರ ಕಷ್ಟ ಕೇಳಿದ್ರು. ಲಕ್ಷಾಂತರ ಜನರನ್ನ ಭೇಟಿ ಮಾಡಿದ್ರು. ಕೋಟ್ಯಾಂತರ ಜನರ ಬೆಂಬಲ ಸಿಕ್ಕಿದ್ದಕ್ಕೆ ವರ್ಷದ ಖುಷಿಯಲ್ಲಿ ಧನ್ಯವಾದ ಹೇಳಿ ಟ್ವೀಟ್ ಹಾಕಿ ಮತ್ತೊಂದು ಯಾತ್ರೆಯ ಸುಳಿವು ಕೊಟ್ಟಿದ್ದಾರೆ.
ಸಹಾನುಭೂತಿ, ಗೌರವ ಮತ್ತು ವಾತ್ಸಲ್ಯ ನಮ್ಮ ಸಂಸ್ಕೃತಿಯಲ್ಲಿದೆ. ಇದೇ ನಮ್ಮ ದೊಡ್ಡ ಶಕ್ತಿ ಅಂತ ಪೋಸ್ಟ್ ಹಾಕಿದ್ದಾರೆ. ನಾವು ಯಾವುದೇ ಬೆಲೆ ತೆತ್ತಾದರೂ ಸರಿ ಭಾರತದ ಪ್ರಜಾಸತ್ತಾತ್ಮಕ ನೀತಿ ರಕ್ಷಿಸುತ್ತೇವೆ ಅಂತಾನೂ ಕಾಂಗ್ರೆಸ್ ಟ್ವೀಟ್ ಮಾಡಿದೆ. ಜೊತೆಗೆ ಪ್ರಜಾಸತ್ತಾತ್ಮಕ ಮೌಲ್ಯಗಳ ಘನತೆ ಎತ್ತಿ ಹಿಡಿಯುತ್ತೇವೆ, ಭಾರತ್ ಜೋಡೋ ಯಾತ್ರೆ ಮುಂದುವರಿಯಲಿದೆ ಅಂತಾನೂ ರಾಹುಲ್ ಗಾಂಧಿ ಸುಳಿವು ಕೊಟ್ಟಿದ್ದಾರೆ. ಇದು ಕಾಂಗ್ರೆಸ್ನ ಎಕ್ಸ್ ಖಾತೆಯಲ್ಲಿ ಹಾಕಿರುವ ಪೋಸ್ಟ್ಗಳು. ಅಂದಹಾಗೆ ಭಾರತ್ ಜೋಡೋ ವರ್ಷದ ಸಂಭ್ರಮ ದೇಶದ ಹಲವು ರಾಜ್ಯಗಳಲ್ಲಿ ಜೋರಾಗಿತ್ತು. ರಾಮನಗರದಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ 4 ಕಿಲೋಮೀಟರ್ ಪಾದಯಾತ್ರೆ ಮಾಡಿ ಧನ್ಯವಾದ ಹೇಳಿದ್ರು. ಯಮ ಒಂದು ಬಾರಿ